ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಸೂಪರ್ ಆಗಿತ್ತು ಎಪಿಸೋಡ್. ಓಕೆ, ಎಪಿಸೋಡಿಗೆ ಹೋಗೋಣ. ಯಾಕೆಂದ್ರೆ ಇವತ್ತೊಂದು ನಾಳೆ ಒಂದು ಮಂಡೇ ನಿಮಗೆ ಫಿನಾಲೆ, ಅಗ್ನಿ ಪರೀಕ್ಷೆ ಶೋನ ಫಿನಾಲೆ ನಡೆಯುತ್ತೆ. ಆ ಬೆಸ್ಟ್ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಹೋಗ್ತಾ ಇದ್ದಾರೆ. ಓಕೆನಾ? ಅಗ್ನಿ ಪರೀಕ್ಷೆ ಶೋನ ಎಪಿಸೋಡ್ ಅಲ್ಲಿ ಫಸ್ಟ್ ನಮ್ಮ ವಿನಯ್ ಗೌಡ ಅವರು, ಆಯ್ತಾ, 300 ಪಾಯಿಂಟ್ಸ್ ನಮ್ಮ ವಿನಯ್ ಗೌಡ ಹತ್ರ ಇದೆ. ಶ್ರುತಿ ಟೀಮ್ ಅಲ್ಲಿ 200 ಪಾಯಿಂಟ್ಸ್ ಇದೆ. ಅದೇ ರೀತಿ ಸಂಗೀತ ಅವ್ರ ಟೀಮ್ ಅಲ್ಲಿ 200 ಪಾಯಿಂಟ್ಸ್ ಇದೆ. ಅದೇ ರೀತಿ ಚಂದನ್ ಶೆಟ್ಟಿ ಟೀಮ್ ಅಲ್ಲಿ 100 ಪಾಯಿಂಟ್ಸ್ ಇದೆ. ಅಂದ್ರೆ ಲೀಸ್ಟ್ ಅಲ್ಲಿ ಇರೋದು ನಮ್ಮ ಚಂದನ್ ಶೆಟ್ಟಿ ಅವರು ಇವತ್ತು, ಆಯ್ತಾ, ಎಲಿಮಿನೇಟ್ ಆಗುವಂತ ಸಾಧ್ಯತೆ ಕೂಡ ಇರ್ಬೋದು. ಓಕೆ, ಅದಾದ ನಂತರ 4 ಜನಕ್ಕೂ, ಅಂದ್ರೆ 4 ಟೀಮಿನ 4 ಕಂಟೆಸ್ಟೆಂಟ್ಗೆ ಒಂದು ಗೇಮು. ಅಂದ್ರೆ ಚಂದನ್ ಶೆಟ್ಟಿ ಟೀಮಿಂದ ಒಬ್ರು, ಸಂಗೀತ ಶೃಂಗೇರಿ ಅವರ ಟೀಮಿಂದ ಒಬ್ರು, ವಿನಯ್ ಗೌಡ ಅವರ ಟೀಮಿಂದ ಒಬ್ರು, ಶ್ರುತಿ ಅವರ ಟೀಮಿಂದ ಒಬ್ರು, 4 ಕಂಟೆಸ್ಟೆಂಟ್ಗಳು. ನಿಜವಾಗ್ಲೂ ಕೂಡ ಇದು ಕ್ವಾಲಿಫೈ ರೌಂಡ್ ಇದು, ಆಯ್ತಾ. ಇದು ನಿಂಗೆ ಹೇಳಿ ನಾನು, ಕ್ವಾಲಿಫೈ ರೌಂಡ್ ಅಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಕ್ವಾಲಿಫೈ ರೌಂಡ್ ಇದು. ಈ ಗೇಮಿನ ಹೆಸರು ಬಂದ್ಬಿಟ್ಟು, ಆಯ್ತಾ, ಈ ಟಾಸ್ಕಿನ ಹೆಸರು ಬ್ಯಾಲೆನ್ಸ್ ಟಾಸ್ಕ್. ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು, ಆಯ್ತಾ. ಈ ಟಾಸ್ಕಿನೇ ಇದೇನೆ ಬ್ಯಾಲೆನ್ಸ್, ಆಯ್ತಾ, ಬ್ಯಾಲೆನ್ಸ್ ಮಾಡೋದು. ಸಂಗೀತ ಶೃಂಗೇರಿ ಅವರ ಟೀಮಿಂದ ದೀಕ್ಷಿತ್ ಬರ್ತಾರೆ. ಅದೇ ರೀತಿ ಶ್ರುತಿ ಅವರ ಟೀಮಿಂದ ಧನುಷ್ ಮಂಜುನಾಥ್ ಬರ್ತಾರೆ. ಅದೇ ರೀತಿ ಚಂದನ್ ಗೌಡ ಟೀಮಿಂದ ಡಾಕ್ಟರ್ ಸಹನಾ ಬರ್ತಾರೆ. ವಿನಯ್ ಗೌಡ ಅವ್ರ ಟೀಮಿಂದ ರೋಶಿನಿ ಬರ್ತಾರೆ, ಆಯ್ತಾ. ನಿಜವಾಗ್ಲೂ ಕೂಡ ಈ ಟಾಸ್ಕ್ ಇದೆಯಲ್ಲ, ಇದು 4 ಕಂಟೆಸ್ಟೆಂಟ್ಗಳು ಸೂಪರ್ ಆಗಿ ಟ್ರೈ ಮಾಡಿದ್ರು. 4 ಕಂಟೆಸ್ಟೆಂಟ್ಗಳು ಸೂಪರ್ ಆಗಿ ಟ್ರೈ ಮಾಡಿದ್ರು ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಅಂದ್ರೆ ಒಂದು ಇದನ್ನ ಇಟ್ಕೊಂಡು ಅದ್ರ ಮೇಲೆ ಈ ತರ ಇವನ ಪಜಲ್ಸ್ ಗಳನ್ನ ಇಡಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು, ಸರಿಯಾ. ಬಟ್ 4 ಜನ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಬಟ್ ಗಂಡು ಮಕ್ಳಿಗಿಂತ ನಮ್ಮ 2 ಹೆಣ್ಣು ಮಕ್ಳಿದ್ದಾರೆ ನೋಡಿ, ನಮ್ಮ ಡಾಕ್ಟ್ರಮ್ಮ ಸಹನಾ ಮತ್ತು ರೋಶಿನಿ ಸೂಪರ್ ಆಗಿ ಗೇಮ್ ಮಾಡಿದ್ರು. ಬ್ಯಾಲೆನ್ಸಿಂಗ್ ತುಂಬಾ, ಅದಕ್ಕೆ ಹೇಳ್ತಾರಲ್ವಾ, ಮನೆಯ ಬ್ಯಾಲೆನ್ಸಿಂಗ್ ಹೆಣ್ಮಕ್ಳ ಕೈಲಿ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ. ನಿಜವಾಗ್ಲೂ ಕೂಡ ರೋಶಿನಿ ಮತ್ತು ಸಹನಾ, ಆಯ್ತಾ, ಇಬ್ರು ಕೂಡ ಸೂಪರ್ ಆಗಿ ಬ್ಯಾಲೆನ್ಸಿಂಗ್ ಟಾಸ್ಕ್ ನ ನಿಭಾಯಿಸಿದ್ರು. ಇಲ್ಲಿ ಇನ್ನ ಹುಡುಗರು ಯಾರು, ಧನುಷ್ ಮಂಜುನಾಥ್ ಮತ್ತು ದೀಕ್ಷಿತ್ ಆಗ್ಲಿಲ್ಲ. ದೀಕ್ಷಿತ್ ಒಂದು ಟ್ರೈ ಮಾಡ್ದ ಅದು ಪದೇ ಒಂದು ಬಿದ್ದೋಗ್ತಾ ಇತ್ತು. ಧನುಷ್ ಮಂಜುನಾಥ್ ಒಂದು ಅಷ್ಟೇ. ಈ ಗೇಮ್ ಅಲ್ಲಿ, ಆಯ್ತಾ, ವಿನ್ ಆಗಿದ್ದು ನಮ್ಮ ರೋಶಿನಿ ಮತ್ತು ಸಹನಾ ಇಬ್ರು. ಅಂದ್ರೆ ವಿನಯ್ ಗೌಡ ಅವ್ರ ಟೀಮಿನ ರೋಶಿನಿ, ಚಂದನ್ ಶೆಟ್ಟಿ ಅವ್ರ ಟೀಮಿನ ನಮ್ಮ ಸಹನಾ ಇಬ್ರು ಕೂಡ ವಿನ್ ಆದ್ರು. ನಿಜವಾಗ್ಲೂ ಕೂಡ ಸೂಪರ್ ಆಗಿತ್ತು ಗೇಮು. ಇಬ್ರು ಸಖತ್ ಆಗಾಡಿದ್ರು ಗೇಮು, ನನಗೆ ತುಂಬಾ ಇಷ್ಟ ಆಯ್ತು. ಅದಾದ ನಂತರ ಇದು ನಿಜವಾಗ್ಲೂ ಕೂಡ ಎಕ್ಸ್ಟ್ರಾಡಿನರಿ ಟಾಸ್ಕ್ ಬಂದ್ಬಿಟ್ಟು, ಆಯ್ತಾ, ರಿಂಗ್ ಪವರ್ ಅಂತ. ಈ ಟಾಸ್ಕಿನ ಹೆಸರು ರಿಂಗ್ ಪವರ್ ಅಂತ. ಪವರ್ನ ನಾವು ರಿಂಗ್ ಅನ್ನ ಎಷ್ಟು ಪವರ್ ಎಳ್ಕೊಂಡೋಗಿ ಹಾಕ್ತಿವಿ, ಅದು ರಿಂಗ್ ಪವರ್ ಅಂತ. ಇದನ್ನ ಆಡಿದ್ದು ನಮ್ಮ ಚರಣ್ ಶೆಟ್ಟಿ, ಅಂದ್ರೆ ಚಂದನ್ ಶೆಟ್ಟಿ ಅವರ ಟೀಮಿಂದ ನಮ್ಮ ಚರಣ್ ಶೆಟ್ಟಿ. ಅದೇ ರೀತಿ ವಿನಯ್ ಗೌಡ ಅವರಿಂದ ನಮ್ಮ ಲಿಖಿತ್, ವಿನಯ್ ಗೌಡ ಟೀಮಿಂದ ಲಿಖಿತ್, ನಮ್ಮ ಚಂದನ್ ಶೆಟ್ಟಿ ಅವರ ಟೀಮಿಂದ ನಮ್ಮ ಚರಣ್ ಶೆಟ್ಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಗುರು, ಸಾಕತ್ತು ಗುರು. ನನಗೆ ಚರಣ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು ಅನಿಸ್ತಾ ಇದೆ. ಚರಣ್ ಶೆಟ್ಟಿಯ ಆ ಒಂದು ಮುಗ್ಧತೆ, ಆಮೇಲೆ ಆ ಕಾಮಿಡಿ, ಆಮೇಲೆ ಸ್ಟ್ರಾಂಗ್ ಇದಾರೆ ಗೇಮ್ ಆಡೋದ್ರಲ್ಲಿ. ನನಗೆ ಯಾಕೋ ಚರಣ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಯಾಕೆಂದ್ರೆ ಈ ಡಿಸರ್ವ್ ಚರಣ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು. ಆ ಮುಗ್ಧತೆಯಲ್ಲಿ ಆ ಸ್ಟ್ರಾಂಗು ಎಲ್ಲ ಇದೆ, ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ. ಲಿಖಿತ್ ಚರಣ್ ಶೆಟ್ಟಿ, ಆಯ್ತಾ, ಆ ರಿಂಗ್ ಗೇಮ್ ಆಡ್ತಾರೆ, ಅಂದ್ರೆ ರಿಂಗ್ ಪವರ್ ಗೇಮ್ ಆಡ್ತಾರೆ. ಅದರಲ್ಲಿ 2 ಅಂದ್ರೆ ವಿನಯ್ ಗೌಡ ಅವರ ಲಿಖಿತ್, ಅಂದ್ರೆ ವಿನಯ್ ಗೌಡ ಟೀಮಿನ ಲಿಖಿತ್ ಏನ್ ಮಾಡ್ತಾರೆ ಅಂದ್ರೆ 2 ಸರಿ ಆ ರಿಂಗನ್ನ ತಗೊಂಡೋಗಿ ಹಾಕ್ತಾರೆ. ತುಂಬಾ ಟ್ರೈ ಮಾಡ್ತಾರೆ ನಮ್ಮ ಚರಣ್ ಶೆಟ್ಟಿ ಅವರು, ತುಂಬಾ ಟ್ರೈ ಮಾಡ್ತಾರೆ ಆ ರಿಂಗ್ ಅನ್ನು ಕಿತ್ಕೊಳಕ್ಕೆ ಲಿಖಿತ್ ಇಂದ. ಸ್ವಲ್ಪ ಅಂದ್ರೆ ಆ ಹತ್ರಕ್ಕೆ ಹೋಗಿರ್ತಾರೆ, ಬಟ್ 2 ಸರಿನೂ ಕೂಡ ಚರಣ್ ಶೆಟ್ಟಿ ಅವರಿಗೆ ಆಗಲ್ಲ. 2 ಸರಿನೂ ಕೂಡ ಲಿಖಿತ್ ವಿನ್ ಆಗ್ತಾರೆ. ಅಲ್ಲಿಗೆ ನಮ್ಮ ವಿನಯ್ ಗೌಡ ಅವರು ಇಡೀ ಟಾಪ್ ಅಲ್ಲಿ ಇದ್ದಾರೆ. ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಈಗ ಅವರಿಗೆ
200 ಪಾಯಿಂಟ್ಸ್ ಇತ್ತು, ಅಲ್ಲಿ ಫಸ್ಟ್ 300 ಇತ್ತು, 500 ಪಾಯಿಂಟ್ ಆಯ್ತು. ಈಗ ವಿನಯ್ ಗೌಡ ಟಾಪ್ ಅಲ್ಲಿ ಇದ್ದಾರೆ, 500 ಪಾಯಿಂಟ್ ಅವ್ರ ಹತ್ರ ಇದೆ. ಅದಾದ್ಮೇಲೆ ನಮ್ಮ ಲಿಖಿತ್ ಮತ್ತು ನಮ್ಮ ರಾಜೀವ್ ಅಂದ್ರೆ ಅಪ್ಪ ಮಗ, ಅವ್ರ ಅಪ್ಪ ಮಗನ ಒಂದು ಗೇಮು, ಆಮೇಲೆ ಅಪ್ಪನ ಕಣ್ಣಲ್ಲಿ ಆ ಲಿಖಿತ್ ಗೇಮ್ ಆಡೋತ್ತಿಗೆ ಆ ಪ್ರೀತಿ ಕಾಣಿಸ್ತಾ ಇತ್ತು. ಆ ಅಪ್ಪ ಮಗನ ಆ ಬಾಂಧವ್ಯ ಇದೆಯಲ್ಲ ಅದ್ ನೋಡಕ್ ಸಿಕ್ತು. ಅಂದ್ರೆ ರಾಜೀವ್ ಅವರು ಏನೇ ಬೇರೆ ಟೀಮ್ ಅಲ್ಲಿ ಇದ್ರು, ಅವ್ರು ಬೇರೆ ಟೀಮ್ ಅಲ್ಲಿ ಆಟ ಆಡ್ತಿದ್ರು, ತನ್ನ ಮಗನ ಗೇಮ್ ಅದನ್ನೆಲ್ಲ ನೋಡೋತ್ತಿಗೆ ಒಂದು ತಂದೆಯಾಗಿ ಒಂದು ಪ್ರೌಡ್ ಫೀಲ್ ಆಗ್ತಾ ಇತ್ತು ರಾಜೀವ್ ಅವ್ರಿಗೆ. ನಿಜವಾಗ್ಲೂ ರಾಜೀವ್ ಮತ್ತು ಲಿಖಿತ್ ಇಬ್ಬರದೂ ಕೂಡ ಆ ಅಪ್ಪ ಮಗನ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು. ನನ್ಗೆ ಯಾಕೋ ಚರಣ್ ಶೆಟ್ಟಿ, ಲಿಖಿತ್, ಅನನ್ಯ ಈ ಮೂರೂ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾರೆ ಅನಿಸ್ತಾ ಇದೆ. ನೋಡೋಣ, ವೇಟ್ ಮಾಡಿ. ಅದಾದ್ಮೇಲೆ ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಟೀಮ್ ಅವರಿಗೆ ಒಂದು ಟ್ರೈ ಬೇಕರ್ ಟಾಸ್ಕ್ ಅನ್ನ ಕೊಟ್ರು. ಅಂದ್ರೆ ಇಬ್ರು ಕೂಡ ಟೈ ಆಗಿದೆ, ಇಬ್ರು ಮಧ್ಯ. ಅಂದ್ರೆ ಶ್ರುತಿ ಮತ್ತೆ ಸಂಗೀತ ಅವ್ರಿಗೆ 200 ಪಾಯಿಂಟ್ ಇರೋದ್ರಿಂದ ಇಬ್ರಿಗೂ ಒಂಥರ ಟೈ ಆಗಿದೆ, ಇಬ್ರಿಗೂ ಸೇಮ್ ಪಾಯಿಂಟ್ ಇರೋದ್ರಿಂದ. ಹಾಗಾಗಿ ಟೈ ಬ್ರೇಕರ್ದು ಒಂದು ಟಾಸ್ಕ್ ನಡೀತು. ಅದು ಏನಪ್ಪಾ ಅಂದ್ರೆ ಗಾಜಿಂದ ಒಂದು ಬೋಲ್ ಇಟ್ಟಿರ್ತಾರೆ. ನೀವು ಒಂದು ಗಾಜಿನ ಬೋಲ್ ಬರುತ್ತಲ್ಲ, ಫಿಶ್ ಎಲ್ಲ ನಾವು ಸಾಕ್ತಿವಲ್ವಾ, ಚಿಕ್ಕದು ಗಾಜಿನ ಬೋಲ್, ಆ ಗಾಜಿನ ಬೋಲ್ ಇಟ್ಟಿರ್ತಾರೆ. ಒಂದು ದೂರದಿಂದ ಒಂದು ಸ್ವಲ್ಪ ಮೀಟರ್ ನಿಂತ್ಕೊಂಡು ಆ ಒಂದು ಚಿಕ್ಕ ಬಾಲುಗಳನ್ನ ಆ ಗಾಜಿನ ಬೋಲ್ ಒಳಗಡೆ ಹಾಕ್ಬೇಕು. ಗಾಜಿನ ಬೋಲ್ ಒಳಗಡೆ ನೀರಿರುತ್ತೆ, ಆ ಗಾಜಿನ ಬೋಲ್ ಒಳಗಡೆ ಹಾಕ್ಬೇಕು. ಸರಿಯಾ? ಶ್ರುತಿ ಟೀಮ್ ಇಂದ ಬಂದಿದ್ದು ಈಶಾ, ಸಂಗೀತ ಟೀಮ್ ಇಂದ ಬಂದಿದ್ದು ದೀಪಕ್. ಈಶಾನು ಕೂಡ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ಲು, ಬಟ್ ದೀಪಕ್ ಸೂಪರ್ ಆಗಿ ಬಾಲುಗಳನ್ನ ಹಾಕಿ ಕೊನೆಗೆ ನಮ್ಮ ಸಂಗೀತ ಶೃಂಗೇರಿಯವರ ಟೀಮ್ ನ ದೀಪಕ್ ಅವರು ವಿನ್ ಆದ್ರು. ಸಂಗೀತ ಟೀಮ್ಗೆ ಆಯ್ತಾ 300 ಪಾಯಿಂಟ್ ಆಯ್ತು. ನಮ್ಮ ಶ್ರುತಿ ಮತ್ತು ಚಂದನ್ ಟೀಮ್ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಆಯ್ತಾ? ಈಗ ಅಕಸ್ಮಾತ್ ಸಂಗೀತ ಶೃಂಗೇರಿ ಅವರ ಟೀಮ್ ವಿನ್ ಆಗ್ದಂಗೆ ಶ್ರುತಿ ಅವ್ರದ್ದು ಟೀಮ್ ವಿನ್ ಆಗಿ ಎಲ್ಲರೂ ಈಶಾ ವಿನ್ ಆಗಿದ್ರೆ, ದೀಪಕ್ ವಿನ್ ಆಗ್ದಂಗೆ ಶ್ರುತಿ ಅವರಿಗೆ 300 ಪಾಯಿಂಟ್ಸ್ ಇರೋದು. ಅವಾಗ ವಿನಯ್ ಗೌಡ ಟೀಮ್ ಜೊತೆ ಶ್ರುತಿ ಅವರ ಟೀಮು ಗೇಮ್ ಆಡಕ್ಕೆ ಆಗಿರೋದು. ಅವಾಗ ಅವ್ರಿಗೆ ಒಂದು ಫೈಟ್ ಸಿಕ್ಕಿರೋದು. ಬಟ್ ಈಗ ಸಂಗೀತ ಶೃಂಗೇರಿಯವರ ಟೀಮಿನ ದೀಪಕ್ ವಿನ್ ಆಗಿರೋದ್ರಿಂದ, ಈಗ ವಿನಯ್ ಗೌಡನ ಹತ್ರ 500 ಪಾಯಿಂಟ್ ಇರೋದ್ರಿಂದ, ಈಗ ಸಂಗೀತನ ಹತ್ರ 300 ಪಾಯಿಂಟ್ಸ್ ಇರೋದ್ರಿಂದ ಈಗ ಇವೆರಡು ಟೀಮಿನ ಒಂದು ಜಟಾಪಟಿ ನಡೆಯುತ್ತೆ. ಈಗ ಡೇಂಜರ್ ಝೋನ್ ಅಲ್ಲಿ ಇರುವಂತದ್ದು ಚಂದನ್ ಶೆಟ್ಟಿ ಟೀಮು ಮತ್ತು ನಮ್ಮ ಶ್ರುತಿ ಅವರ ಟೀಮು. ಇಬ್ರು ಕೂಡ ಡೇಂಜರ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ನಮ್ಮ ಶ್ರುತಿ ಅವ್ರ ಹತ್ರ 200 ಪಾಯಿಂಟ್ಸ್ ಇದೆ, ನಮ್ಮ ಚಂದನ್ ಹತ್ರ 100 ಪಾಯಿಂಟ್ ಇದೆ. ಆ 100 ಪಾಯಿಂಟ್ 200 ಪಾಯಿಂಟ್ ಅಂದ್ರೆ ಈ ಲಾಸ್ಟ್ ಗೇಮ್. ಈಗ ಶ್ರುತಿ ಮತ್ತು ನಮ್ಮ ಚಂದನ್ ಅವರಿಗೆ ಅಂದ್ರೆ ಶ್ರುತಿ ಟೀಮಿಗೂ ಮತ್ತು ಚಂದನ್ ಟೀಮಿಗೂ ಇದು ಲಾಸ್ಟ್ ಗೇಮ್. ಈ ಲಾಸ್ಟ್ ಗೇಮ್ ಅಲ್ಲಿ ಯಾರು ಉಳಿತಾರೆ ಅದ್ರ ಮೇಲೆ ಡಿಪೆಂಡ್. ಆಯ್ತಾ? ಇಲ್ಲ ಇವರಿಬ್ರು ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಶ್ರುತಿ ಟೀಮು ಮತ್ತೆ ಚಂದನ್ ಟೀಮ್ ಇಬ್ರು ಕೂಡ ಎಲಿಮಿನೇಟ್ ಆಗೋ ಅಂತ ಚಾನ್ಸಸ್ ಇದೆ. ಇದಾದ್ಮೇಲೆ ಇಂಡಿವಿಜುವಲ್ ಗೇಮ್. ಇಂಡಿವಿಜುವಲ್ ಅಂದ್ರೆ ಕಂಟೆಸ್ಟೆಂಟ್ ಗೆ ಇಂಡಿವಿಜುವಲ್ ಗೇಮ್ ಕೊಡ್ತಾರೆ. ಯಾವ ಕಂಟೆಸ್ಟೆಂಟ್ ಸೂಪರ್ ಆಗಿ ಗೇಮ್ ಮಾಡ್ತಾರೆ ಅವರಿಗೆ ಪಾಯಿಂಟ್ಸ್. ನಿನ್ ಮೇಲೆ ಟೀಮ್ ಪಾಯಿಂಟ್ ಸಿಕ್ಕಲ್ಲ, ನಿನ್ನ ಇಂಡಿವಿಜುವಲ್ ಗೇಮ್ ಸಿಗ್ತಾ ಹೋಗುತ್ತೆ. ಈ ಎಪಿಸೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯ್ತು. ಯಾರ್ಯಾರಿಗೆಲ್ಲ ಆಯ್ತಾ ಚರಣ್ ಶೆಟ್ಟಿ ಅವರ ಕಾಮಿಡಿ ಫನ್ನು ಗೇಮು ಇಷ್ಟ ಆಯ್ತು ಕಮೆಂಟ್ ಮಾಡಿ. ಲಿಖಿತ್ ಅವರ ಸ್ಟ್ರಾಂಗ್ ಅಂದ್ರೆ ಯಾವ ಒಂದು ಗೇಮ್ ಕೊಟ್ಟರು ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ. ಅದೇ ರೀತಿ ಡಾಕ್ಟರ್ ಸಹನಾ ಅವ್ರ ಗೇಮ್ ಯಾರಿಗೆ ಇಷ್ಟ ಆಯ್ತು, ಆಮೇಲೆ ನಮ್ಮ ರೋಶಿನಿ ಅವ್ರ ಗೇಮ್ ಯಾರಿಗೆಲ್ಲ ಇಷ್ಟ ಆಯ್ತು, ದೀಪಕ್ ಅವ್ರ ಗೇಮ್ ಯಾರಿಗೆ ಇಷ್ಟ ಆಯ್ತು, ಈಶಾ ಅವ್ರ ಗೇಮ್ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ. ನಿನ್ನ 4 days to go, ನಿನ್ನ 4 days ಅಲ್ಲಿ ಅಗ್ನಿ ಪರೀಕ್ಷೆ ಶೋ ಫಿನಾಲೆ ನಡೆದೋಗುತ್ತೆ. ಇನ್ನೇನಿದ್ರು ಬಿಗ್ ಬಾಸ್ ಅವರ್ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆದ್ರೆ ನಮ್ಮ ಜರ್ನಿ ಸತತ 3.5 ತಿಂಗಳು ನಿಮ್ ಜೊತೆ ನಿಮ್ಮ ಬಾಂಧವ್ಯ ನಡೀತಾ ಇರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.